ಸರ್ ನೀವು ಮಾಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ವರಿಷ್ಠ ಒಂದು ಅನುಮತಿಯನ್ನು ಕೂಡ ಪಡೆದಿದ್ದಾರಂತ ಅವರೇ ಹೇಳಿದಾರಲ್ಲ ಮಾಡ್ಬೇಕು ಅಂತ. ಬಹುತೇಕ ಈ ಅಧಿವೇಶನ ನಂತರ ಸಚಿವ ಸಂಪುಟ ಆಗ್ತದೆ. ನೋಡಿ, ನಮ್ಮ ಬೇಡಿಕೆಯನ್ನ ನಮ್ಮ ವರಿಷ್ಠರಾದಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನ ಬೇಡಿಕೆಯನ್ನು ಇಟ್ಟಿದ್ದೀವಿ. ಉಪಮುಖ್ಯಮಂತ್ರಿಗಳ ಬೇಡಿಕೆ ಇಟ್ಟಿದ್ದೀವಿ. ಅವ್ರು ನಿರ್ಣಯ ಮಾಡ್ತಾರೆ ಯಾರನ್ನ ಮಂತ್ರಿ ಮಾಡಿದ್ರೆ ಯೋಗ್ಯ, ಪಕ್ಷಕ್ಕೆ ಶಕ್ತಿ ತುಂಬಬಹುದು, ಶಕ್ತಿ ತಂದಂತವ್ರು. ಮುಂದೆ 28 ಚುನಾವಣೆಯಲ್ಲಿ ಬೇಕಾಗತ್ತಲ್ಲ, ಒಂದು ಶಕ್ತಿಯುತವಾದ ಎಲ್ಲರೂ ಬೇಕಲ್ಲ ಅದಕ್ಕೆ ಕಟ್ಟೋದಕ್ಕೆ. ಆ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಇದೆ, ಅದನ್ನು ಪರಿಗಣಿಸಿದ್ದಾರೆ. ವಿಶ್ವಾಸ ಕೂಡ ಇದೆ ನನಗೆ ಈ ಸಾರಿ ಅವಕಾಶ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಅಲ್ಲ, ಈಗ ಮಾಡಬೇಕು ಅಂತ ಒಂದು ವಿಚಾರವನ್ನು ಹೊಂದಿದ್ರು. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಅದನ್ನ ಈಗ ಅಧಿವೇಶನ ಬೇರೆ ಕರೆದು ಬಿಟ್ಟಿದ್ರಲ್ಲ, ಈಗ ಅಲ್ಲಿ ಸಮಸ್ಯೆಗಳಾಗ್ತಾವ. ಯಾವ ಮಂತ್ರಿಗಳು ಈಗ ಹಲವಾರು ಸಮಸ್ಯೆಗಳು ಇದಾವ ರಾಜ್ಯದಲ್ಲಿ. ಅದು ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚಿಂತನೆ ನಡೀತಾ. ಅಲ್ಲಿ ಉತ್ತರ ಕೊಡಕ್ ಮಂತ್ರಿಗಳು ಬೇಕೇ ಬೇಕಲ್ಲ. ಈ ಹೊಸ ಮಂತ್ರಿ ಮಾಡಿದ್ರೆ ಹೊಸ ಮಂತ್ರಿಗಳು ಉತ್ತರ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗ ಇರುವಂತ ಮಂತ್ರಿಗಳು ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅನುಭವ ಇರುತ್ತೆ. ಆ ನಿಟ್ಟಿನಲ್ಲಿ ಈಗ ಅಧಿವೇಶನ ಮುಗಿದ ಮೇಲೆ ಮಾಡ್ಬೇಕು ಅನ್ನೋ ಚಿಂತನೆ ಇದೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಯಾವುದೇ ನನಗೆ ಮಾಹಿತಿ ಇಲ್ಲ. ಆದ್ರೆ ಅಷ್ಟು ದೊಡ್ಡವಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ನನ್ನ ಮಟ್ಟದಾಗ ನಾನು ಮಂತ್ರಿ ಆಗ್ಬೇಕು ಅನ್ನೋದು ಒಂದೇ ಕೇಳಾವ ಅಷ್ಟೇ. ಯಾ ಶಾಶ್ವತ ನನಗೆ ಕುರ್ಚಿ ಒಂದ್ ದಿವ್ಸ ಹೋಗವ ಕುರ್ಚಿ ಜೀವನ ಶಾಶ್ವತ ಇಲ್ಲ, ಇನ್ನು ಕುರ್ಚಿ ಏನ್ ಶಾಶ್ವತ? ನೋಡ್ರಿ, 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಹೇಳಿದ, ನುಡಿದಂತೆ ನಡಿ, ಇಲ್ಲ ಇದೇ ಜನ್ಮ ಕಡಿ ಅಂತ. ಸಹಜವಾಗಿ ಇಂತಹ ವಚನಗಳಿದಾವ. ಆ ರೀತಿ ನಡ್ಕೊಳ್ಳುವಂತ ಒಂದು ಮನಸ್ಥಿತಿ ನಂದು ಅಂತ ಭಾವನೆಯನ್ನು ವ್ಯಕ್ತಪಡಿಸ್ಯಾರ. ತಪ್ಪೇನಿಲ್ಲ, ಅವ್ರ ಬಗ್ಗೆ ವ್ಯಕ್ತಪಡಿಸ್ಕೊಂಡ್ರ. ಅವ್ರು ತಮ್ಮ ಟ್ವಿಟರ್ ಅಲ್ಲಿ ಹಾಕೊಂಡ್ರೆ ಹೆಸರು ಹಾಕ್ಯಾರ, ನಡೆದಿಲ್ಲ ಯಾರು ಅಂತೇಳಿ. ಏನು ಹಾಕಿಲ್ಲಲ್ಲ. ಆ ರೀತಿ ಒಳಗೆ ಅವ್ರು ನಡೆಯೋರು ಗಟ್ಟಿಯಾಗಿ ಪಕ್ಷ ಕಟ್ಟಿದ್ದಾರೆ. ಆ ಕೊಟ್ಟು ಮಾತಂತೆ ನಡೆಸ್ತಾ ಇದ್ದಾರೆ. ಅದಕ್ಕೆ ಅವ್ರು ಹಾಕೋತಾ ಇದಾರೆ. ಸ್ಟೇಟಸ್ ಹಾಕೋದು ಸಹಜವಲ್ಲ, ನಾವು ಹಾಕೋತಿರ್ತೀವಿ ಸ್ಟೇಟಸ್. ದೇಶದಾಗ ಇವತ್ತಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ಇತ್ತು, ಇವತ್ತವರೆಗೂ ಐತಿ ಜೀವಂತ. ಏನ ಈ RSS, ಈ ಹಿಂದುತ್ವ, ಈ ಸನಾತನ ಧರ್ಮ, ಮನುಸ್ಮೃತಿ, ಇವೆಲ್ಲ ಒಂದು ದೊಡ್ಡ ಜಾಲ ಇದೆ. ಅದು ಅಲ್ಲಿ ಪಾಪ ಪವಿತ್ರವಾದ ಆ ಸಿದ್ದೇಶ್ವರ ಸ್ವಾಮಿಗಳು ಎಷ್ಟು ಸರಳ ವ್ಯಕ್ತಿ, ಸಜ್ಜನ ವ್ಯಕ್ತಿ, ಮಾನವೀಯತೆಯನ್ನು ಮಾನವೀಯತೆಯ ಮೌಲ್ಯಗಳೇನು ಅನ್ನೋದನ್ನು ಜಗತ್ತಿಗೆ ತೋರಿಸಿದಂತ ಮನುಷ್ಯರು. ಅಂತ ಒಂದು ಪವಿತ್ರವಾದ ಜಾಗಕ್ಕೆ ಹೋಗಿ ಇಂಥ ಯಾವುದೋ ಒಂದು ಬೀದಿಯಲ್ಲಿ ಬಂದಿರುವಂತ ನಾಯಿನ ಕುಂದಿಸಿದ್ರ ಏನಾಗತ್ರಿ? ಅದ ಹೇಳ್ತಾರಲ್ಲ, ಎದರ ಮೇಲೆ ಏನೋ ಒಯ್ದು ಕುಂದಿಸಿದ್ರ ಏನೋ ಮಾಡಿತ್ತಂತದ್ದು. ಹಂಗಿರು ಅಂತ ಒಯ್ದು ಇದು ಕುಂದಿಸ್ಯಾರ. ಇದು ವ್ಯವಸ್ಥಿತವಾಗಿ ಪ್ಲಾನ್ ಐತಿ. ಪಾಪ ಅಷ್ಟೊಂದು ದೊಡ್ಡ ಸಂಸ್ಥೆ ಕಟ್ಟ್ಯಾರ. ಅವರೆಲ್ಲ ತ್ಯಾಗ ಮಾಡಿ, ಪಾಪ ಸರ್ವಸ್ವವನ್ನೇ ತ್ಯಾಗ ಮಾಡಿದ್ರು. ಅಂತ ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಹೋಗಿ ಈ ಪುಣ್ಯಾತ್ಮರು ಕುಂದಿರಿಸಿ, ಈ ಪುಣ್ಯಾತ್ಮ ಅದ್ರ ಮೇಲೆ ಏನ್ ಮಾಡ್ತಾ ಇದ್ದಾನ? ಯಾವ ಸಿದ್ಧಾಂತದ ಮೇಲೆ ಆ ಗುರುಗಳು ನಡೆದಿದ್ರು, ಆ ಗುರುಗಳು ಕಟ್ಟಿದಂತ ಒಂದು ಏನು ಒಂದು ಒಂದು ಸಂಸ್ಥೆಗಳನ್ನ, ಆ ಒಂದು ಮಠವನ್ನ ಇವತ್ತು ಹಾಳು ಮಾಡಕ್ ಕೊಟ್ರಿ. ಇವರಷ್ಟೇ ಹಾಳು ಮಾಡುವಂತ ಉದ್ದೇಶ ಅಲ್ಲೇ ಅದಲ್ಲ. ಇನ್ನೊಬ್ಬ ಅಲ್ಲೇ ಮಗ್ಲ ಹಾಳು ಮಾಡಕ್ ಹಚ್ಚಿದವನ ಅವನ ಮತ್ತಾರು. ಈಗ ಪ್ರಜ್ಞಾವಂತರದಾರ, ವಿಶಾಲವಾಗಿದೆ ಜಗತ್ತು, ಜಗತ್ತಿನ ಅರ್ಥ ಮಾಡ್ಕೊಂಡ್ರ. ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಾವು ನಡೀತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ಸಮಾನತೆಯಲ್ಲಿ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಇಟ್ಕೊಂಡು ನಾವು ನಡೀತಾ ಇದೀವಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ನಡೀತಾ ಇದ್ದೀವಿ. ಇವರು ಬರೇ ಸನಾತನ ಧರ್ಮ, ಗುಲಾಮಗಿರಿ ಬರೇ ಮಾತಿತ್ತಿರ. ಇವ್ರು ಯಾವ ದೇಶದಾಗ ಬಿಟ್ರ? ಈ ದೇಶನ ಬಿಟ್ಟು ಹೋಗಂತ ಹಾಳಾಗತ್ತೆ. ಬೇಡಂದ್ರೆ ಈ ದೇಶ ಬಿಟ್ಟು ಹೋಗ್ಬೇಕಂತ. ನೋಡ್ರಿ, ಅವರೇ ಯಾವ ಪಕ್ಷದಲ್ಲಿ ಇಲ್ಲ. ಸನ್ಮಾನ್ಯ ಈಶ್ವರಪ್ಪನವರು ಅವ್ರ ಪಕ್ಷದಿಂದ ಇಷ್ಟು ವರ್ಷ ಸೇವಾ ಸಲ್ಲಿಸಿವಿ, ಅದನ್ನ ಮಾಡಿವಿ ಅಂತ ಹೇಳೋರ್ನ ಹೊರಗಾಕಿ ಕುಂಟದ ಪಕ್ಷ. ಇವ್ರ ಪಕ್ಷ ಯಾವುದು ಅಂತ ಈ ನಮ್ಮ ಪಕ್ಷದ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಹಕ್ಕಿದೆ. ನಮ್ಮ ಪಕ್ಷದ ನಿರ್ಣಯಗಳು ನಾವು ಆಂತರಿಕವಾಗಿ ನಮ್ಮ ವರಿಷ್ಠರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇದ್ದಾರೆ, ಸೋನಿಯಾ ಗಾಂಧಿ ಅವರು ಇದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ, ನಿರ್ಧಾರ ಮಾಡ್ತಾರೆ. ಇವ್ರಿಗೆ ಯಾಕೆ ನಮ್ಮ ಪಕ್ಷದ ನಮ್ಮ ಮನೆತನ ಚಿಂತೆರೆ? ಇವ್ರ ಮನೆಯಾಗ ಏನ್ ನಡೆದತ್ ನೋಡ್ರಿ.
ಇವ್ರ ತಾಟ್ನಾಗ ಹೆಗ್ಗಣ ಬಿದ್ದೈತಿ, ಮಂದಿ ತಾಟ್ನ ನೋಡಾಕ್ಬಿಟ್ರೆ ಇದು ಎಷ್ಟು ಸರಿ? ಇವ್ರದ್ದು ಏನೈತಿ, ಇವ್ರ ಪಕ್ಷದ ವ್ಯವಸ್ಥೆ ಈ ರಾಜ್ಯದಲ್ಲಿ ಏನ್ ಮಾಡಿದ್ರು? ಹಿಂದೆ 18 23ವರೆಗೆ ಈ ರಾಜ್ಯದಲ್ಲಿ ಏನ್ ಕೊಟ್ರು? ಯಾವ ಬೆಂಬಲ ಬೆಲೆ ಕೊಟ್ರ? ಒಬ್ಬ ರೈತರಿಗಾದ್ರು ಬೆಂಬಲ ಬೆಲೆ ಕೊಟ್ರ? ಇವ್ರದೇ ಕೇಂದ್ರ ಸರ್ಕಾರ, ಇವ್ರದೇ ರಾಜ್ಯ ಸರ್ಕಾರ, ಡಬಲ್ ಇಂಜನ್. ಎಲ್ಲೈತಿ ಡಬಲ್ ಇಂಜನ್? ಡಬಲ್ ಇಂಜನ್ ಏನ್ ಮಾಡಿತು? ಯಾಕೆ 136 ಜನನ್ನ ನಿಶ್ಚಲ ಬಹುಮತ ಕೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ರು ಈ ರಾಜ್ಯದ ಜನತೆ? ಇದು ಅರ್ಥ ಮಾಡ್ಕೋಬೇಕು. ಸುಮ್ನೆ ಅವ್ರ ಪಕ್ಷದಾಗೆ ಇಲ್ಲ ಈಶ್ವರಪ್ಪ. ಇವ್ರು ಬಿಜೆಪಿ ಅವ್ರ ಮಾತಾಡ್ತಿರ DK ಮುಖ್ಯಮಂತ್ರಿ ಆಗಲ್ಲ, ಇವ್ರು ಮುಖ್ಯಮಂತ್ರಿ ಆಗ್ತಾರೆ. ಯಾಕೆ ಬೇಕ್ರಿ? ನಮ್ಮನೆ ವಿಚಾರ, ನಮ್ಮನೆ ಚಿಂತೆ ಮಾಡಕ್ ನಾವು ಅದೀವಿ, ಇಲ್ಲಿ ಪಕ್ಷದವ್ರು ಅದೀವಿ, ನಮ್ಮ ವರಿಷ್ಠರಿದ್ದಾರೆ, ಚಿಂತನೆ ಮಾಡಿದ್ರೆ ನೀನ್ ಸರಿಪಡಿಸ್ಬೇಕು ಮಾಡ್ತಾರ. ಇವರು ಊಟಕ್ಕೆ ಹೋದ ತಕ್ಷಣ ಹೊಟ್ಟೆ ಕಿಚ್ಕೊಡೋದು, ಒಂದಾಗ್ಬಿಟ್ರೆ ಹೊಟ್ಟೆ ಕಿಚ್ಕೊಡೋದು, ಇದನ್ನ ಹಚ್ಚುವಂತ ಕೆಲಸ ಮಾಡ್ತಾ ಇರೋದೇ ಭಾರತೀಯ ಜನತಾ ಪಕ್ಷದವರು. ಇವರು ಇದನ್ನ ಜಗಳ ಹಚ್ಚಿ ಮೋಸ್ ನೋಡ್ಬೇಕು ಅಂತ ಕಾಯ್ತಾ ಇದಾರೆ. ಅವ್ರಿಗೆ ನಾ ಒಂದ್ ಮಾತನ್ನ ಹೇಳಕ್ ಇಚ್ಛೆ ಪಡ್ತೇನೆ, ನೀವು 28 ಅಲ್ಲ 33ವರೆಗೂ ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ. ಇಲ್ಲಿ ಜನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಡೆದಂತ ಜನ. ಈ ಧರ್ಮ ಆಧಾರಿತವಾಗಿ ಮಾತುಗಳು, ಮಾತೆತ್ತರೆ ಪಾಕಿಸ್ತಾನ, ಮಾತೆತ್ತರೆ ಅಲ್ಪಸಂಖ್ಯಾತರು, ಇದನ್ನ ಬಿಟ್ರೆ ಮಾತುಗಳೇನದಾವ ಇವ್ರ ಹತ್ರ? ಅಭಿವೃದ್ಧಿ ಏನ್ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರದವರು ಅನ್ನೋದನ್ನ ಸ್ಪಷ್ಟಪಡಿಸ್ಲಿ. ಇವ್ರ ತಾಕತ್ತು ದಮ್ಮಿದ್ರೆ ಹೋಗ್ಲಿಲ್ಲ. ಇಷ್ಟು ಜನ ಸಂಸದರು ಗೆಲ್ಸಿದ್ರಲ್ಲ ನಮ್ಮ ರಾಜ್ಯದಿಂದ ಜನ, ಈ ಸಂಸದರು ಏನ್ ಹೋಗಿ ಡೆಲ್ಲಿಗೆ ಹೋಗಿ ಪಾರ್ಲಿಮೆಂಟ್ ನಡೆದಿಲ್ಲ, ಒಬ್ಬನವ್ರು ಪ್ರಶ್ನೆ ಹಾಕಿ ಈ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು, ಮೆಕ್ಕೆ ಬೆಳೆಗಾರರಿಗೆ ತೊಂದರೆ ಆಗಿದೆ, ಅದಕ್ಕೆ FRP ಫಿಕ್ಸ್ ಮಾಡಿ ಅನುದಾನ ಬಿಡುಗಡೆ ಮಾಡ್ರಿ ಅಂತ ಹೇಳ್ರಿ. ನಮ್ಗೆ ಕೊಡ್ಬೇಕಾಗಿರೋ GST ದುಡ್ಡನ್ನು ಕೊಡ್ಲಿ, ನಮ್ಗೆ ಎಷ್ಟು ಪಾಲು ಸೇರ್ಬೇಕಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆ ಅನುದಾನವನ್ನು ಕೊಡುವಂತ ಕೆಲಸ ಮಾಡ್ಲಿ ಪ್ರಧಾನಿಗಳು. ಯಾಕೆ ಮಾಡ್ತಾ ಇಲ್ಲ? ಇದು ತೋರಿಸ್ತಾ ಇರುವಂತ ಅವ್ರಿಗೆ ಹೊಟ್ಟೆ ಕಿಚ್ಚು. ಸರ್ಕಾರ ಇಷ್ಟೊಂದು ಯಶಸ್ವಿಯಾಗಿ ಒಳ್ಳೆಯ ಆಡಳಿತವನ್ನು ಕೊಡ್ತಲ್ಲ 2.5 ವರ್ಷಗಳ ಕಾಲ ಅಂತ ತಿಳ್ಕೊಳಕ್ಕಾಗಲ್ಲ. ಸಿದ್ದರಾಮಯ್ಯವ್ರ ಮೇಲೆ ಬೀಳುದು, ಅದು DK ಅವ್ರಿಗೆ ಹಚ್ಚೋದು, ಹಚ್ಚಿ ಒಟ್ಟು ಜಗಳ ಮಾಡಿ ಏನಾರ ಮಾಡಿ ಇಬ್ಬರಿಗೆ ಜಗಳ ಹಚ್ಚಿ ಮೋಸ ನೋಡ್ಬೇಕಂತ ಕೂತಾರ. ಅದೆಲ್ಲದೂ ಸಾಧ್ಯ ಇಲ್ಲ. 33ವರೆಗೂ ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಇವ್ರ ಬಿಜೆಪಿ ಬರೋಕ್ ಸಾಧ್ಯನೇ ಇಲ್ಲ. ಕನ್ನೇರಿ ಸ್ವಾಮಿಗಳಿಗೆ ಆ ಮದ ಏರೈತಂತಾರಲ್ಲ, ನಾನೇ ಶ್ರೇಷ್ಠ, ನಾನೇ ದೇವ್ರು ಅನ್ನೋರಿಗೆ ಏನ್ ಹೇಳ್ತೀರಿ? ಯಾರಾದ್ರೂ ಏನ ಆಕಾಶದಿಂದ ಉದ್ರಿ ಬಂದಾರ? ಕನ್ನೇರಿ ಶ್ರೀ ಏನಾರ ಆಕಾಶದಿಂದ ಉದ್ರಿ ಬಂದಾನ? ಅವನು ಮನುಷ್ಯನಾಗಿ ಹುಟ್ಟ್ಯಾನ, ಇಲ್ಲೇ ತಾಯಿ ಹೊಟ್ಟೆಗೆ ಜನಿಸ್ಯಾನ. ಏನ್ ಇವ್ರು ಸ್ವಾಮಿಗಳಾದವ್ರು ಏನು ತಾಯಿ ಮೇಲೆ ಆಕಾಶದಿಂದ ಇಳಿದು ಬಂದ? ಇಲ್ಲಲ್ಲ. ಯಾರು ದೇವ ಮಾನವ ಮಾನವ ಅಂತ ಯಾರಾದ್ರು ಐತನೇ ಇಲ್ಲ ಜಗತ್ನಾಗ? ಇಲ್ಲಿವರೆಗೆ ಅದಾರನ ಯಾರು ಹುಟ್ಟ್ಯಾರ? ಇಲ್ಲ. ಮತ್ತೆ ಇವನೇನ್ರಿ ಮಾತಾಡೋದು ಬಾಯಿಗೆ ಬಂದಾಗ? ಇವನು ನಾನೇ ಶ್ರೇಷ್ಠ ಅಂತ ಇವ್ರ ಬಾಯಿಗೆ ಬರೋಂತ ಮಾತುಗಳ ಕಾವಿ ಹಾಕಿ, ಕಾವಿ ಬೀಚ್ ಕಾದಿ ಹಾಕು ಅಂತ ಹೇಳ್ರಿ ಅವ್ರಿಗೆ. ಮಾತಾಡಕ್ ಬಾ ಅಂತ ಹೇಳ್ರಿ, ಗ್ರೌಂಡಿಗೆ ಮಾತಾಡ್ತೀವಿ. ಬಾಯಿ ಐತೆ ಅಂತ ಎತ್ತಾಗಬೇಕಾದ್ರೆ ಮಾತಾಡ್ತಾ ಇರೋದು ಯಾರು ಕೇಳ್ತಾರ? ಒಂದ್ ದಿವ್ಸ ಬಡಿಸ್ಕೋತಾರ, ಇಷ್ಟ ಬಾಯಿ ಬಡಿಸ್ಕೊ ಬಿಡೋರು ಜನ ಬಿಡ್ತಾರನ್ರಿ? ಮಾತಾಡಿದ್ರೆ ಯಾವ್ದಾರ ಧರ್ಮದ ಬಗ್ಗೆ ಯಾರ ಬಗ್ಗೆ ಆದ್ರೂ ಕೀಳುವಾಗಿ ಮಾತಾಡಿದ್ರೆ ಕಾವಿ ಧರಿಸ್ಕೊಂಡದು, ಕಾವಿ ಅದಕ್ಕೆ ಖಾಲಿ ಬಿಡಿಸ್ಕೋತೀರಿ ನೀವು. ತಪ್ಪಲ್ವಾ ಇದು? ನೀನೇನ್ ದೇವ್ರ? ಜನರ ಹಾದಿ ತಪ್ಸಕತ್ತಿಲ್ಲ, ನೀನು ಬೆಂಕಿ ಹಚ್ಚ ಕೆಲಸ ಮಾಡಕತ್ತಿಲ್ಲ ರಾಷ್ಟ್ರದಲ್ಲಿ. ಈ ರಾಷ್ಟ್ರ ಬೇಡಂದ್ರೆ ಹೋಗ್ರಿ ನೀವು, ರಾಷ್ಟ್ರ ಕಟ್ಕೊಂಡು ಯಾವ್ದು ಬೇಕದು. ಸನಾತನ ಧರ್ಮರ ಹೋಗ್ರಿ, ಮನುಷ್ಯರ ಹೋಗ್ರಿ, ಏನ ಯಾವ್ದಾರ ಧರ್ಮ ಕಟ್ಕೊಂಡು ಹೋಗ್ರಿ, ಪ್ರತ್ಯೇಕ ಮಾಡ್ಕೊಂಡ್ಬಿಡ್ರಿ. ಇಲ್ಲಿ ಕಾವಿ ಹಾಕೊಳ್ಳೋದು, ಬಾಯಿಗೆ ಬಂದಂಗೆ ಮಾತಾಡೋದು ಯಾರು ಕೆಳಗಿಲ್ಲ. ಈ ಕನ್ನೇರಿ ಶ್ರೀಗಳನ್ನ ಒಂದ್ ದಿವ್ಸ ನೋಡಕತ್ರಿ ಏನಾಗತ್ತ, ಜನರು ಏನ್ ತೀರ್ಮಾನ ಮಾಡ್ತಾರೆ ಇಂಥವ್ರು. ಹಗಲು ಕನಸು ಕಾಣೋರು ಒಂದಿಷ್ಟು ಮಂದಿ ಇರ್ತಾರೆ, ನಿದ್ದೆ ಬಂದಾಗ ಮಕ್ಕೊಂಡಾಗ ಒಂದಿಷ್ಟು ಮಂದಿ ಕನಸು ಬೀಳುತ್ತೆ ಅಂತ ಕೇಳಿ ನಾನು. ಆದ್ರೆ ಇವರು ಹಗಲತ್ತ ಕನಸು ಕಾಣ್ಕೊಟ್ಟು ಹೊಂಟ್ರ. ಆರ್ ಅಶೋಕ ಅವರೊಬ್ಬ ಏನ್ ಉಳಿದಂತ ನಾಯಕರು ಏನದಾರಲ್ಲ, ಇವರಲ್ಲಿ ಒಗ್ಗಟ್ಟೆಲ್ಲೇ ಐತಿ ಇವ್ರ ಹತ್ರ. ಇಬ್ಬರು ಪಕ್ಷದಾಗ ಯಡಿಯೂರಪ್ಪ ಹತ್ತಾಗ, ಇನ್ನೊಬ್ಬ ಇತ್ತಾಗ ರೆಬಲ್ಸ್ ಎಷ್ಟದಾರ ಅಲ್ಲಿ. ಅವ್ರ ಪಕ್ಷದ ತಮ್ಮ ಮನೆಯನ್ನು ನೋಡ್ಕೊಂತ ಹೇಳ್ರಿ ಮೊದ್ಲೇಕ. ಇನ್ನೊಂದ್ ಮನಿದ್ ಏನ್ ಎನ್ಸಕ್ ಬರ್ತಾರ? ತಮ್ಮ ಮನಿ ಸ್ವಚ್ಛ ಮಾಡ್ಕೊಂಡು ತಮ್ಮ ಮನಿ ಕುಟುಂಬದ ಸದಸ್ಯರನ್ನ ಸರಿಯಾಗಿ ಇಟ್ಕೊಳಕ್ ಹೇಳ್ರಿ ಫಸ್ಟ್. ನಮ್ದೇನು ಮಾತಾಡಕ್ ಬರ್ತಾರ? ಏನು ಆಗಲ್ಲ. 5 ವರ್ಷ ನಮ್ಮ ಸರ್ಕಾರ ಇರುತ್ತೆ, ನಮ್ಮದೇ ಮುಖ್ಯಮಂತ್ರಿಗಳಿರ್ತಾರ, ನಮ್ಮದೇ ಆಡಳಿತ ಇರುತ್ತೆ. ಮತ್ತು 28ಕ್ಕೆ ಕೂಡ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ನೋಡ್ರಿ, ಅದನ್ನ ಚಿಂತನೆ ಮಾಡೋರು, ಅದನ್ನ ನಿರ್ಣಯ ಮಾಡುವಂತ ಅಧಿಕಾರ ಹಕ್ಕು ಇರೋದು ನಮ್ಮ ವರಿಷ್ಠರಿಗೆ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಮತ್ತು ನಮ್ಮ ಕರ್ನಾಟಕ AICC ಅಧ್ಯಕ್ಷ ಆದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸೋನಿಯಾ ಮೇಡಮ್ ಅವ್ರು ಇದ್ದಾರೆ, ಬಂದಿರ್ತಾರೆ.
ಅಲ್ಲ 5 ವರ್ಷ ನಮ್ಮ ಸರ್ಕಾರ 5 ವರ್ಷ ನಮ್ಮದೇ ಸೇಮ್ ಇರ್ತಾರ ಯಾರು ಕೂಡ ಸಿದ್ದರಾಮಯ್ಯನಾಗಿ ಡಿಕೆಶಿ ಅವರ ಹೆಸರು ಬಗ್ಗೆ ನೋಡ್ರಿ ನಮಗ ಒಂದು ನಿರ್ದೇಶನ ಇದೆ, ಮಾಧ್ಯಮದಲ್ಲಿ ಮಾತಾಡಬಾರ್ದು ಅಂತೇಳಿ. ನಾವು ಮಾತಾಡೋದಿಲ್ಲ. ಅದು ನಮ್ಮ ಮನೆಯ ವಿಚಾರ, ನಮ್ಮ ಮನೆ ಆಂತರಿಕ ವಿಚಾರ, ಅದನ್ನ ನಮ್ಮ ಮನೆಯಲ್ಲಿ ಡಿಸೈಡ್ ಮಾಡ್ಕೋತೀವಿ. ಅದನ್ನ ಬಹಿರಂಗ ಪಡಿಸುವಂತದ್ರಲ್ಲಿ ಅರ್ಥ ಏನಿದೆ? ಆಹಾರವನ್ನು ಇಷ್ಟಪಡ್ತಾರ, ಆಹಾರಕ್ಕೆ ಅದನ್ನೇ ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಮಾಡಿಸ್ತದ ಅಂತ ಹೇಳಿದಾರೆ. ತಪ್ಪೇನು? ನೋಡಿ, ನಾಟಿ ಕೋಳಿ ತಿನ್ನೋದು, ಊಟ ಮಾಡೋದು ಎಲ್ಲಾರು ಊಟ ಮಾಡ್ಲೇಬೇಕಲ್ಲ. ಯಾರೇನು ಊಟ ಬಿಟ್ಟು ಇಲ್ಲಿವರೆಗೂ ಯಾರಾದ್ರು ರೈತರ ಸಮಸ್ಯೆ ಐತೆ ಅಂತೇಳಿ ಉಪವಾಸ ಮಲ್ಕೊಂಡ್ರ? ಆ ರೀತಿ ಅಲ್ಲ. ಅದಕ್ಕೆ ಹೋಲಿಸುವಂತದ್ದೇ ಅಲ್ಲ. ಇದು ನಮ್ಮ ನಾಯಕರು ಈಗಾಗಲೇ ಅನೇಕ ಬೆಂಬಲ ಬೆಲೆ ಕೊಟ್ರ, ಸೂರ್ಪಾನಿ ಕೊಟ್ರ, ಮೊನ್ನೆ ನಾವು ಕಡ್ಲಿ ಕೊಟ್ವಿ, ತೊಗರಿ ಕೊಟ್ಟಿವಿ. ಬೆಂಬಲ ಬೆಲೆಯನ್ನು ಕೊಡಬೇಕು. ಅದರಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಬೆಂಬಲ ಕೊಡಬೇಕಾಗುತ್ತೆ. ಇದು ನೋಡಿ, ಕಬ್ಬು ಬೆಳೆಗಾರದ ಸಮಸ್ಯೆ ನಮ್ಮ ರಾಜ್ಯದಲ್ಲಿ ಮುಗುಲಿಗೆ ಮುಟ್ಟಿದೆ. ಮೆಕ್ಕೆಜೋಳದ್ದು ಕೂಡ ಮುಗುಲಿಗೆ ಮುಟ್ಟಿದೆ. ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಏನು FRP ಫಿಕ್ಸ್ ಮಾಡುವಂತ ಅಧಿಕಾರ ಅವ್ರಿಗೆ ಇರೋದು, MSP ಫಿಕ್ಸ್ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರೋದು. ಅವ್ರು ಏನು ಬೆಂಬಲ ಬೆಲೆಯನ್ನು ಕೊಡ್ತಾ ಇಲ್ಲಲ್ಲ. ನಮ್ಮ ರಾಜ್ಯ ಸರ್ಕಾರಕ್ಕೆ ಮಲ್ತಾಯಿ ಧೋರಣೆ ತೋರ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಪಂಚ ಗ್ಯಾರಂಟಿಯನ್ನು ಕೊಟ್ಟು ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದೆ, ಜನರಿಗೆ ನೇರವಾಗಿ ಅನುದಾನ ಕೊಡ್ತಾ ಇದೆ ಅನ್ನೋದನ್ನ ಇವತ್ತು ಹೊಟ್ಟೆ ಕಿಚ್ಚಿನಿಂದ ನಮ್ಮ ರಾಜ್ಯಕ್ಕೆ ಇವತ್ತು ಪ್ರಧಾನಿಗಳು ಯಾವುದೇ ಅನುದಾನ ಕೊಟ್ಟಿಲ್ಲ. ಮೊನ್ನೆ ಕಬ್ಬು ಬೆಳೆಗಾರ ಸಂಬಂಧ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಿಯೋಗ ತೆಗೆದುಕೊಂಡು ಪ್ರಧಾನಿಗಳಿಗೆ ಭೇಟಿಯಾಗಿ ಬಂದ್ರಲ್ಲ. FRP ಫೈನಲ್ ಮಾಡ್ರಿ, ರೇಟ್ ದರ ನಿಗದಿ ಮಾಡ್ರಿ. ಇದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಾವೇನ್ ಕೊಡ್ಬೇಕಾಗಿತ್ತು 350 ರೂಪಾಯಿಯನ್ನ ಈಗಾಗಲೇ ಅದಕ್ಕೆ ಬೆಂಬಲ ಬೆಲೆ ಕೊಟ್ಟು ಬೆಂಬಲ ಒಂದು ಧಾನ್ಯ ದರವನ್ನು ನಿಗದಿ ಮಾಡಿ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರದ ಕರ್ತವ್ಯ ಕೂಡ ಇದರಲ್ಲಿ ಇದೆಯಲ್ಲ. ಕೇಂದ್ರ ಸರ್ಕಾರ ಯಾಕೆ ಮಲ್ತಾ ಇದ್ದೋಣೆ? ಅವ್ರಿಗೆ ರೈತರಲ್ವಾ ಇವರು? ಅವ್ರು ಏನ್ ಪ್ರಧಾನಿಗಳು ಊಟ ಮಾಡಲಾರ್ದೆ ಮಲ್ತಾರ? ನಮ್ಮ ಮುಖ್ಯಮಂತ್ರಿಗಳು ನಾಟಿ ಕೋಳಿ ತಿನ್ಬಾರ್ದು, ಊಟ ಮಾಡಬಾರ್ದು, ಮಕ್ಕೋ ಆಗ ಅವ್ರು ಏನ್ ಮಾಡ್ತಾ ಇದಾರೆ? ಆದಾಯ ಪ್ರಕಾರ ನಾವು ಏನೇನು ಅಭಿವೃದ್ಧಿ ಪಡಿಸ್ಬೇಕು, ಏನು ಗ್ಯಾರಂಟಿ ಕೊಟ್ಟಿರೋದು ಏನು ಜನರಿಗೆ ಮುಟ್ತಾ ಇಲ್ವಾ? ಒಂದು ಮತಕ್ಷೇತ್ರಕ್ಕೆ ಪ್ರತಿ ವರ್ಷ 318 ಕೋಟಿ ರೂಪಾಯಿ ನೇರವಾಗಿ ಫಲಾನುಭವಿಗಳಿಗೆ ಮುಟ್ಟುತ್ತೆ. ಇದು ಅವ್ರಿಗೂ ಜನರಲ್ವಾ? ಮತ್ತೆ ಯಾರಿಗೆ ನಾವು ಅಭಿವೃದ್ಧಿ ಮಾಡಬೇಕು? ಜನರಿಗೋಸ್ಕರ. ಅದ್ರ ಜೊತೆಗೆ ರಸ್ತೆ ತಗೊಳ್ರಿ, ನನ್ನ ಮತಕ್ಷೇತ್ರದಲ್ಲಿ ತಗೊಳ್ರಿ, ನಾನು ಎಷ್ಟೆಷ್ಟು ಅನುದಾನ ಬಂದಿದೆ ಅನ್ನೋ ಲೆಕ್ಕ ಕೊಡ್ತೀನಿ. ಯಾವ್ಯಾವ ಇಲಾಖೆ ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದೀವಿ, ಇವತ್ತು ಆರೋಗ್ಯಕ್ಕೆ ಒತ್ತು ಕೊಟ್ಟಿದ್ದೀವಿ, ಇವತ್ತು ರೈತರಿಗೆ ಬೆಂಬಲ ಬೆಲೆ ಕೊಟ್ಟಿದ್ದೀವಿ, ಇವತ್ತು ರಸ್ತೆಗಳನ್ನು ಮಾಡಿದ್ದೀವಿ, ಕುಡಿಯ ನೀರಿನ ಯೋಜನೆಗಳು ಇವತ್ತು ನಡೀತಾ ಇದೆ, ಎಲ್ಲಕ್ಕೆ ನಡೀತಾ ಇದೆ ಅಲ್ಲ. ಸರ್ವಾಂಗೀಣ ಅಭಿವೃದ್ಧಿ ಆಗ್ತಾ ಇದೆ. ಸುಮ್ಮನೆ ಆಡ್ಕೊಳಕ್ ಒಂದು ಬಾಯಿ. ವಿರೋಧ ಪಕ್ಷದವ್ರು ಯಾವತ್ತವ್ರು ಹೋಗಕ್ ಸಾಧ್ಯ? ಅವ್ರು ಇರೋದ ಆಡ್ಕೊಳಕ. ಅದೇ ಹೇಳ್ತಾರಲ್ಲ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತೇಳಿ. ಗತಿಗೆ ಅವರವರಂತೆ ಇಟ್ಟಿರುವನು ಆ ಶಿವೋಗಿ ಅಂತೇಳಿ 12ನೇ ಶತಮಾನದಲ್ಲಿ ಹೇಳ್ಯಾರ ಅನ್ನಿಸ್ಕೊಂಡು. ಅವ್ರ ಭಾವಕ್ಕೆ ತಕ್ಕಂಗೆ ಇರ್ಲಿ ಎಲ್ಲಾರು, ಯಾರು ಬೇಡ ಅಂದಾರ. ಅದ್ರ ಮಾತಾಡೋದು ಯಾಕೆ? ಇನ್ನೊಂದ್ ಧರ್ಮ ಯಾಕೆ ಕೇಳಿ ಬೈತೀರಿ ನೀವು? ನಿಮ್ ಕುಕ್ಮಾರ ಹಚ್ಕೊಡ್ರಿ, ನಾಮಾರ ಹಚ್ಕೊಡ್ರಿ, ತೆರಿಯರ ಬೋಳಿಸ್ಕೊಡ್ರಿ, ನಿಮ್ ಬೇಕಾದ್ ಮಾಡ್ಕೊ, ಬಟ್ಟೆ ಬಿಚ್ಚಡೆ ಇಟ್ಕೊಡ್ರಲ್ಲ ನಿಮ್ಗೆ. ಯಾರು ಬೇಡ ಅಂದಾರ ನಿಮ್ಗೆ? ಅದ್ ಇನ್ನೊಬ್ರಿಗೆ ಯಾಕೆ ಬೈತಿರೋ? ನಿಮ್ಗೆ ಯಾರು ಹಕ್ಕು ಕೊಟ್ರ? ನಿಮ್ಗೆ ಹಕ್ಕು ಐತನ ಬಯಕ? ಹಕ್ಕಿದೆಯಾ ಸಂವಿಧಾನದಲ್ಲಿ? ಇನ್ನೊಂದು ಧರ್ಮವನ್ನ ತೆಗೆಯುವಂಥದ್ದು, ಇನ್ನೊಂದು ಧರ್ಮವನ್ನ ಹೊಗಳುವಂಥದ್ದಕ್ಕ ಹಕ್ಕೆಲ್ಲಿದೆ? ಹಕ್ಕೇ ಇಲ್ಲ. ಅದು ಅರ್ಥ ಮಾಡ್ಕೋಬೇಕು. ನಮ್ಗೆ ರೈಟ್ಸ್ ಏನಿದಾವ, ವಾಟ್ ಆರ್ ದ ರೈಟ್ಸ್ ಆಫ್ ಹ್ಯುಮ್ಯಾನಿಟಿ ಅಂತ. ಇವ್ರಿಗೆ ಹ್ಯುಮ್ಯಾನಿಟಿ ಅಂದ್ರೆ ಗೊತ್ತಿಲ್ಲ, ಮನುಷ್ಯರಂದ್ರೆ ಗೊತ್ತಿಲ್ಲ. ಮನುಷ್ಯರಿಗೆ ಬೇಯಲು ಏನು ಮೃಗಗಳ ಮನುಷ್ಯರು ಇವರು? ನೋಡ್ರಿ, ಗತಿ ಇಲ್ಲಾರ್ದವ್ರಿಗೆ ಮತ್ತೆ ಯಾರು ಒಬ್ಬರಿಗೆ ಹೋಗಬೇಕಲ್ಲ. ಹೊಟ್ಟತನ ಇದೊಂದು ಹಿಂದೂ ಹಿಂದೂ ನಾನ ಹುಲಿ 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 ಅಂತೆ. ಸ್ವಯಂ ಘೋಷಿತ ಹುಲಿ, ಸ್ವಯಂ ಘೋಷಿತ ನಾನ. ಯಾರು ಘೋಷಣೆ ಮಾಡ್ತಾರೆ ಇವ್ರಿಗೆ? ತಾವ ಘೋಷಿತ, ಸ್ವಯಂ ಘೋಷಿತ, ಎಲ್ಲ ಸ್ವಯಂ ಘೋಷಿತ ನಾಯಕರು ಇವರು. ಇವ್ರಿಗೆ 5 ಪೈಸಾ ಓಟ್ ಬೀಳೋದಿಲ್ಲ. ಸುಮ್ಮನೆ ಈಗ ಕಾಮಿಡಿಯನ್ ಇರ್ತಾರ, ನಿಮ್ಗೆ ಗೊತ್ತೈತಿ ಸಿನಿಮಾದಾಗ, ಅವ್ರೆಲ್ಲಾರು ನೋಡ್ತಾರ. ಅವ್ರಿಗೆ ಹೀರೋ ಆಗಕ್ಕೆ ಸಾಧ್ಯತೆನ? ಇವರು ಜೀವನದಲ್ಲಿ ಕಾಮಿಡಿಯನ್ಸ್. ಇವರು ಮಿಸ್ಟರ್ ಯಾರಿವ
ಅದಾರಲ್ಲ ಒಂದ್ 4-5 ಮಂದಿ, ಈಶ್ವರಪ್ಪ ಅವನ ಹೆಸರು ಹೇಳೋದಿಲ್ಲ ನಾನು, ಒಬ್ಬವ, ಆಮೇಲೆ ಇವ ಕನೇರಿ ಸ್ವಾಮಿ ಒಬ್ಬವ, ಇವರ ಜೋಕರ್ಸ್. ಬಾಯಿ ತೃಪ್ತಿಗೆ, ಮನಸ್ಸು ತೃಪ್ತಿಗೆ ಮಾತಾಡಿ ತಿಟ್ಟಿ ತೀರಿಸಿಕೊಳ್ಳೋರು ಅಂತೀವ್ರು ಅಷ್ಟ ಸಮಾಜದಲ್ಲಿ. ಯಾವುದೇ ಮಾಹಿತಿ ಇಲ್ಲ, ಯಾಕಂದ್ರೆ ಅಷ್ಟು ದೊಡ್ಡವನು ಅಲ್ಲ ಅದರ ಬಗ್ಗೆ ಮಾತಾಡಕ್. ನಾನು ಅಷ್ಟು ದೊಡ್ಡವನು ಅಲ್ಲ. ಅದು ಒಪ್ಪಂದ ಆಗಿದೆಯೋ ಬಿಟ್ಟಿದೆಯೋ ಅನ್ನೋದು ನಮ್ಮ ವರಿಷ್ಠರಿಗೆ ಗೊತ್ತಿದೆ, ಅವ್ರು ನಿರ್ಧಾರ ಮಾಡ್ತಾರೆ. ಒಪ್ಪಂದದ ಬಗ್ಗೆ ಗುರುಗಳು ಹೆಂಗ್ ಹೇಳಕ್ಕಾಗತ್ತ, ಮಠಾಧೀಶರು ಯಾಕೆ ಹೇಳ್ತಾರ? ಹೇಳುವಂಥದ್ದಲ್ಲ. ಅದು ಒಪ್ಪಂದ ಆಗಿದೆ ಬಿಟ್ಟಿದ್ದು ನಮ್ಮ ಪಕ್ಷ ಇದೆ, ನಾಯಕರಿದ್ದಾರೆ, ಅವ್ರು ನಿರ್ಧಾರ ಮಾಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.